ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ವ್ಲಾಗು. ನಾವಿವತ್ತು ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಮನೆ ದೇವ್ರು ಮಾಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ನಾವು ಇವತ್ತು ಹೋಗ್ತಾ ಇರೋದು ದೇವನಹಳ್ಳಿ ಹತ್ರ ದೊಡ್ಡಕೆರೆ ಅನ್ನೋ ಊರಿಗೆ. ದೊಡ್ಡಕೆರೆಯಲ್ಲಿ ನಮ್ಮದು ಮುನೇಶ್ವರ ಸ್ವಾಮಿ ಮನೆ ದೇವರಾಗಿರೋದ್ರಿಂದ ನಾವು ವರ್ಷಕ್ಕೊಂದ್ಸಲಿ ಹೋಗಿ ಅಲ್ಲಿ ಕೋಳಿನ ಕುಯ್ಕೊಂಡು ಮನೆ ದೇವರನ್ನು ಮಾಡಿ ಬರಬೇಕು. ಅದು ಅವತ್ತಿಂದ ಇರೋಂಥ ಪದ್ಧತಿ ನಮ್ಮ ಕಡೆ. ದೇವಸ್ಥಾನದ ಸುತ್ತು ತೋಟ ಇರೋದ್ರಿಂದ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಅಲ್ಲಿ ಹೋಗಿ ನಾವು ಮಡಕೆ ಇಟ್ಟು ಅನ್ನ ಮಾಡಿ ಮೊಟ್ಟೆನ ಬೇಯಿಸಿ ಅಲ್ಲಿ ಎಡೆನ ಹಾಕ್ಕೋಬೇಕು. ಈ ವರ್ಷ ಪ್ರತಿ ವರ್ಷ ಕರೆಕ್ಟಾಗಿ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಈ ವರ್ಷ ನನಗೆ ಪೂರ್ತಿ ನೋಡ್ಕೊ ಯಾವ ರೀತಿ ಮಾಡೋದು ಏನು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ರು. ನಾವು ಇಲ್ಲಿ ಮುನೇಶ್ವರ ಸ್ವಾಮಿ ದೇವ್ರನ್ನ ಮಾಡಿಕೊಂಡು ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ಮತ್ತೆ ಹೆಣ್ದೇವ್ರು ಮಧುರಮ್ಮ ತಾಯಿಗೆ ಮತ್ತೆ ಹೋಗಲ್ಲಿ ಪೂಜೆ ಕೊಟ್ಟು ಕೋಳಿನ ಕುಯ್ಬೇಕು. ಅದಕ್ಕೆ ಇಲ್ಲಿ ಬೇಗನೆ ಮಾಡ್ತಾಯಿದ್ವಿ. ಅಲ್ಲಿ ಹೋಗಿ ದೇವಸ್ಥಾನದ ಮುಂದೆನೇ ಗರ್ಭಗುಡಿ ಮುಂದೆ ನಾವು ಎಲೆನ ಹಾಕಿ ಮಾಡಿರೋಂಥ ಅನ್ನ, ಮೊಸರು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲಿ ಪ್ರಸಾದನ ಮೊದಲು ಇಡಬೇಕು. ಅಲ್ಲಿ ಪ್ರಸಾದನ ಇಟ್ಟು ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಹುತ್ತ ಇದೆ, ಅಲ್ಲಿಗೆ ಹೋಗಿ ನಾವು ಪೂಜೆನ ಮಾಡಿ ಆಮೇಲೆ ದೇವ್ರಿಗೆ ಒಳಗಡೆನ ಪೂಜೆನ ಕೊಡಬೇಕು. ನಾವು ಈ ಸರಿ ನಮ್ಮ ಅತ್ತೆ ನನ್ನ ಕೈಲೇ ಪ್ರತಿಯೊಂದೂ ಮಾಡಿಸಿದ್ರು. ನಾನು ನೆಕ್ಸ್ಟ್ ವರ್ಷದಿಂದ ನಾನೇ ಮಾಡಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಅಂಥೇಳಿ ನಮ್ಮ ಅತ್ತೆ ನನ್ನ ಕೈಲೇ ಪ್ರತಿಯೊಂದು ಪೂಜೆನೂ ಇಲ್ಲಿ ಮಾಡಿಸ್ತಾ ಇದ್ದಾರೆ. ನಾವು ಪ್ರತಿಯೊಂದು ಪೂಜೆನ ಮುಗಿಸ್ಕೊಂಡು ದೇವ್ರಿಗೆ ಒಳಗಡೆ ಪೂಜೆ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಸಲಿನೇ ನಾನು ನಮ್ಮ ಅತ್ತೆ, ನಮ್ಮ ಯಜಮಾನರು ಮತ್ತು ಅವ್ರ ಅಕ್ಕ ಮಕ್ಕಳು ಮಾತ್ರ ಹೋಗಿದ್ದೀವಿ. ಪ್ರತಿ ಸಲ ನಾವು ಫುಲ್ಲು ಕುಟುಂಬನೇ ಹೋಗ್ತಾ ಇದ್ವಿ. ಆದರೆ ಈ ಸಲ ಯಾರಿಗೂ ರಜಾ ಇಲ್ಲ ಕೆಲಸಕ್ಕೆ, ಆದ್ದರಿಂದ ನಾವು 4-5 ಜನ ಮಾತ್ರ ಹೋಗಿ ಮಾಡಿಕೊಂಡು ಬಂದುಬಿಡೋಣ. ಏನಕ್ಕೆ ಲೇಟ್ ಆದರೆ ಹೊಸ ದಿನ ಬಂದಮೇಲೆ ನಾವು ಪೂಜೆ ಕೊಡೋ ಆಗಿಲ್ಲ. ಹೊಸ ದಿನ ಅಂತಂದರೆ ಯುಗಾದಿ ಹಬ್ಬ ಈ ವಾರ ಇದೆ ಅಂತಂದರೆ ನಾವು ಹೋಗಿ ಅಲ್ಲಿ ಪೂಜೆ ಮಾಡೋದಾಗಲಿ ಕೋಳಿ ಕುಯ್ಯೋದಾಗಲಿ ಆ ಥರ ಏನೂ ಮಾಡೋದಕ್ಕಾಗಲ್ಲ, ಆ ಥರ ಮಾಡಲೂಬಾರ್ದು. ಸೊ ಅದಕ್ಕೆ ನಾವೇನೇ ಹೋಗಿ ಬೇಗ ಮಾಡ್ಕೊಂಬರೋಣ ಈ ಸಲ ಅಂತ ಹೇಳಿ ಹೋದ್ವಿ. ನಾವು ಅಲ್ಲೆಲ್ಲ ಪೂಜೆ ಕೊಟ್ಟಾದಮೇಲೆ ನಾವು ತಗೊಂಡೋಗಿರೋಂಥ ಕೋಳಿಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಕೋಳಿನ ಕುಯ್ದು ಅಲ್ಲಿ ಅಡುಗೆನ ಮಾಡಿ ನಾವು ಊಟ ತಿಂದ್ಕೊಂಡು ಮನೆಗೆ ಸ್ವಲ್ಪ ಪ್ರಸಾದ ತೊಗೊಂಬಂದು ಅಲ್ಲೇ ಯಾರಾದರೂ ಇದ್ದರೆ ಒಂದು 10 ಜನಕ್ಕೆ ಊಟನ ಹಾಕಿ, ಅಥವಾ ಮನೇಲಿ ಅಲ್ಲಿ ಯಾರು ಅಕಸ್ಮಾತ್ ಎಲ್ಲರೂ ಅಡುಗೆ ಮಾಡ್ತಾ ಇರ್ತಾರಲ್ಲ, ಸೊ ಯಾರೂ ಹಂಗೆ ಊಟಕ್ಕೆ ಅದಕ್ಕೆಲ್ಲ ಪ್ರಸಾದ ತಿನ್ನೋಕ್ಕೆ ಬಂದಿಲ್ಲ ಅಂದರೆ ಮನೆಗೆ ತೊಗೊಂಬಂದು ಇಲ್ಲಿ ಮನೆ ಹತ್ರ ಇರೋರಿಗೆ ಆ ಪ್ರಸಾದನ ಕೊಟ್ಟು ನಾವು ಪೂಜೆನ ಮುಗಿಸ್ತೀವಿ. ನಾವು ಕೋಳಿನ ಕುಯ್ದಾದ್ಮೇಲೆ ಆ ರಕ್ತನ ತಗೊಂಡೋಗಿ ಆ ಎಡೆಗೆ ಮತ್ತು ಅಲ್ಲಿರೋಂಥ ಕಲ್ಲಿಗೆ ಪ್ರತಿಯೊಂದಕ್ಕೂ ಪ್ರೋಕ್ಷಣೆ ಮಾಡಬೇಕು. ಅದಾದಮೇಲೆ ನಮ್ಮ ಯಜಮಾನರು ಅದನ್ನು ತೊಗೊಂಡೋಗಿ ಅಲ್ಲಿ ಊರಲ್ಲಿ ಕಟ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋದರು. ಅಷ್ಟರಲ್ಲಿ ನಾವು ಹೋಗಿ ಅಲ್ಲೊಂದು ಮಿಷಿನ್ ಮನೆ ಇದೆ, ನಾವು ಪ್ರತಿ ವರ್ಷ ಹೋದಾಗೆಲ್ಲ ಅಲ್ಲೇ ಅಡುಗೆ ಮಾಡೋದು. ಸೊ ಅಲ್ಲಿಗೆ ನಾವು ತೊಗೊಂಡೋಗಿರೋಂಥ ಐಟಮ್ಸ್ ಎಲ್ಲ ಎತ್ಕೊಂಡೋಗಿ ಅವರು ಬರೋಷ್ಟರಲ್ಲಿ ನಾವು ಐಟಮ್ನ ರೆಡಿ ಮಾಡ್ಕೊಳ್ಳೋಣ, ಅಡುಗೆಗೆ ಏನೇನು ಬೇಕು ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿದ್ವಿ. ಆಲ್ರೆಡಿ ಅವ್ರು ಬರೋಷ್ಟರಲ್ಲಿ ನಾವು ಅಲ್ಲಿ ಒಲೆನ ಹಚ್ಕೊಂಡು ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ಇವತ್ತು ಅಕ್ಕ ತಮ್ಮ ಇಬ್ಬರದೂ ಅಡುಗೆ, ನಮ್ಮ ಅತ್ತಿಗೆ ಮತ್ತು ನಮ್ಮ ಯಜಮಾನರು ಇಬ್ಬರು ಸೇರಿಕೊಂಡು ಇವತ್ತು ಅಡುಗೆನ ಮಾಡ್ತಾಯಿದ್ರು. ಯಾಕಂದರೆ ಮನೇಲಿದ್ದಾಗ ಇಬ್ಬರು ಅಂತೂ ಅಡುಗೆ ಮನೆ ಕಡೆ ತಲೆನೂ ಹಾಕೋದಿಲ್ಲ. ಆಚೆ ಎಲ್ಲಾದರೂ ಹೋದರೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅತ್ತೆ ಇಬ್ಬರು ಕೂತ್ಕೊಂಡಿದ್ವಿ. ಅಕ್ಕ ತಮ್ಮ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಈ ಅಡುಗೆ ಮಾಡೋ ಗ್ಯಾಪಲ್ಲಿ ನಮ್ಮ ಅತ್ತೆ ಅವರು ಕೂದಲನ್ನ ಸುಟ್ಕೊಂಡ್ರು. ಯಾಕಂದರೆ ತುಂಬ ಗಾಳಿ ಬೀಸ್ತಾಯಿತ್ತು. ಅವರು ಒಲೆ ಆ ಸೈಡ್ ನಿಂತ್ಕೊಂಡು ಅಡುಗೆ ಮಾಡೋದ್ರ ಬದಲು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಫುಲ್ಲು ರೆಪ್ಪೆಯಿಂದ ಕೂದಲು ಫುಲ್ಲು ಸುಟ್ಟೋಯ್ತು. ಎಲ್ಲ ಅಡಿಗೆ ಮಾಡಕ್ ಹೋಗ್ಬಿಟ್ಟು ಕೂದಲೆಲ್ಲ ಸುಟ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಾನು ಅಡುಗೆ ಪ್ರಿಪೇರ್ ಆಗೋದ್ರೊಳಗಡೆ ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡ್ವಿ.
ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಆದಮೇಲೆ ಊಟ ರೆಡಿಯಾಗಿತ್ತು. ಹೋಗಿ ನಾವು ಕೂಡ ಊಟ ಮಾಡೋದಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಸಾವಂತಿಗೆ ಹೂವಿನ ಗಿಡ ಮತ್ತು ರೋಸ್ ಹೂವು ಗಿಡ ಫುಲ್ಲು ತೋಟದಲ್ಲಿ ಹಾಕಿದ್ರು. ಅದನ್ನು ಸ್ವಲ್ಪ ನೋಡಿಕೊಂಡು ಓಡಾಡಿಕೊಂಡು ನಾವು ಮತ್ತೆ ಮಧುರಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ, ಅಲ್ಲಿ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನ ಅಂತ ಹೇಳಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನನಗೆ ವ್ಲಾಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಎಲ್ಲ ಇರಲಿಲ್ಲ. ಬಟ್ ಆದರೆ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಎಲ್ಲ ಏನಕ್ಕೆ ವೀಡಿಯೋಸ್ ಮಾಡಲ್ಲ ನೀನು, ಎಲ್ಲರೂ ಮಾಡ್ತಾರಲ್ಲ ನೀನು ಕೂಡ ಮಾಡು ಅಂತೇಳಿ ಇಬ್ಬರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಅಲ್ಲೇ ತೋಟದಲ್ಲಿ ಗಿಡಗಳೆಲ್ಲ ಹಾಕಿದ್ದಾರೆ ಅಂತೇಳಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಗಿಡಗಳನ್ನ ಕಿತ್ಕೊಳ್ತಾಯಿದ್ರು. ಪಾಟಲ್ಲಿ ಹಾಕೋಣ ಮನೆ ಹತ್ರ ಚೆನ್ನಾಗಿರುತ್ತೆ ಅಂಥೇಳಿ ಅಲ್ಲಿ ನಾವು ಅಷ್ಟೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಓಡಾಡಿಕೊಂಡು ಹೊರಟ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಮಧುರಮ್ಮ ಟೆಂಪಲ್ಗೆ ಹೋಗಬೇಕು ಅಂಥೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ತುಂಬಾ ಬಿಸಿಲು ಇತ್ತು. ಯಾಕಂದರೆ 3:30 ಆಗಿರೋದ್ರಿಂದ ತುಂಬ ಬಿಸಿಲಿತ್ತು. ನಮ್ಮ ಅತ್ತೆ ಕಲ್ಲಂಗಡಿ ಹಣ್ಣು ಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, ಬಿಸಿಲು ತುಂಬ ಇದೆ ಅಂಥೇಳಿ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂಥೇಳಿ ಅಲ್ಲೇ ರೋಡ್ ಸೈಡಲ್ಲಿ ಗಾಡಿ ಹಾಕಿದ್ವಿ. ಬಟ್ ಆದರೆ ಇವರಿಬ್ಬರು ಅವ್ರ ಅಮ್ಮ ಕೂದಲು ಸುಟ್ಟೋಗಿರೋದನ್ನ ಮರೀತಾ ಇಲ್ಲ. ಅವರು ಹೋಗಿ ಅವ್ರ ಅಮ್ಮಗೆ ತೋರಿಸ್ತಾ ಇದ್ದಾರೆ, ನೀನು ನೋಡು ಕೂದಲು ಸುಟ್ಟೋಗಿದೆ, ಇಲ್ಲಿ ಸುಟ್ಟೋಗಿದೆ, ಅಲ್ಲಿ ಸುಟ್ಟೋಗಿದೆ ಅಂತ. ನಮ್ಮ ಅದಕ್ಕೆ ಫುಲ್ಲು ಫ್ರಸ್ಟ್ರೇಟ್ ಆಗ್ತಾಯಿದ್ರು. ನಾನು ಯಾಕಾದರೂ ಇವ್ರಿಗೆ ಹೇಳೋದ್ನೋ ಅನ್ನೋ ರೀತಿ. ಬಟ್ ಆದರೆ ಮನೆಗೆ ಬರೋವರೆಗೂ ಫುಲ್ ಅದೇ ಕಾಮಿಡಿ ಆಗಿತ್ತು. ನಾವು ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ಕೊಂಡು ನಮ್ಮ ಮಧುರಮ್ಮ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ನಾವು ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೇ ಹೋಗಿದ್ವಿ. ಬಟ್ ಆದರೆ ಅಲ್ಲಿ ಕ್ಲೋಸ್ ಆಗಿರಲಿಲ್ಲ. 30 ಮಿನಿಟ್ಸ್ ಏನೋ ಟೈಮ್ ಇತ್ತು ಅಂಥೇಳಿ ಓಪನ್ ಇತ್ತು. ನಾವು ಅಲ್ಲಿ ಹೋಗಿ ಪೂಜೆ ಕೊಟ್ಟು ಕೋಳಿನ ಅಲ್ಲಿ ಕುಯ್ಕೊಂಡು ಅಲ್ಲಿ ಅಡುಗೆ ಮಾಡೋದಕ್ಕಾಗಲ್ಲ, ಯಾಕಂದರೆ ಸಂಜೆ ಆಗಿರುತ್ತೆ. ಅಲ್ಲಿ ಅಡುಗೆ ಮಾಡೋದಕ್ಕೆ ಜಾಗ ಇಲ್ಲ. ಜಾತ್ರೆ ಟೈಮ್ ಆದರೆ ಎಲ್ಲರೂ ಪೆಂಡೋಲ್ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಇರ್ತಾರೆ. ಬಟ್ ಆದರೆ ಈ ಥರ ನಾರ್ಮಲ್ ಡೇಸಲ್ಲಾದರೆ ಯಾರೂ ಅಷ್ಟು ಅಲ್ಲಿ ಅಡುಗೆ ಎಲ್ಲ ಮಾಡಲ್ಲ. ಎಲ್ಲರೂ ಮುನೇಶ್ವರ ಟೆಂಪಲ್ ಹತ್ರನೇ ಅಡುಗೆನ ಮಾಡ್ತಾರೆ. ಇಲ್ಲಿ ಬರೀ ಕೋಳಿನ ಕುಯ್ಕೊಂಡು ಪೂಜೆ ಕೊಟ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾರೆ. ನಾವು ಕೂಡ ಅದೇ ರೀತಿ ಅಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ತಿಂದ್ಕೊಂಡು ಇಲ್ಲಿ ಮಧುರಮ್ಮ ಟೆಂಪಲಲ್ಲಿ ಕೋಳಿನ ಕುಯ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6:30, 7 o'clock ಆಗಿತ್ತು. ನಮ್ಮ ಮಾವ ಕೆಲಸದಿಂದ ಬಂದಿದ್ರು. ನಾವು ಮನೆಗೆ ಹೋಗಿ ಅಲ್ಲಿರೋರಿಗೆ ಪ್ರಸಾದ ಎಲ್ಲ ಕೊಟ್ಟು ಮಲಗೋಷ್ಟರಲ್ಲಿ 12 o'clock ಆಗಿತ್ತು. ತುಂಬ ಸುಸ್ತಾಗಿತ್ತು. ಇದು ಇವತ್ತು ಶುಕ್ರವಾರದಿಂದ ವ್ಲಾಗ್ ಆಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು.